ಮಾತನಾಡುವ ಭಾಷೆಯ ಆಧಾರದ ಮೇಲೆ ರಾಜ್ಯಗಳಾಗಿ ವಿಂಗಡಣೆಯಾಗುತ್ತೆ. ಇಂದಿನ ಕಾಲದಲ್ಲಿ ರಾಜರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದ ಹಲವಾರು ಸಂಸ್ಥಾನಗಳು ವಿವಿಧ ಪ್ರಾಂತ್ಯಗಳಾಗಿ ವಿಂಗಡಣೆಯಾಗಿರುತ್ತೆ. ಕನ್ನಡ ಮಾತನಾಡುವ ಪ್ರದೇಶಗಳು ಸೇರಿ ಮೈಸೂರು ರಾಜ್ಯ ಉದಯವಾಗುತ್ತೆ. ಹೈದರಾಬಾದ್, ಮದ್ರಾಸ್, ಮುಂಬೈ ರಾಜ್ಯಗಳು ಕನ್ನಡ ಮಾತನಾಡುವಂತಹ ಪ್ರದೇಶಗಳು ಸೇರಿ ಮೈಸೂರು ರಾಜ್ಯ ಉದಯವಾಗುತ್ತೆ. ಉತ್ತರ ಕರ್ನಾಟಕ, ಮಲೆನಾಡು, ಹಳೆಯ ಮೈಸೂರು ಎಂಬುದಾಗಿ ಮೈಸೂರು ರಾಜ್ಯವನ್ನ 3 ರೀತಿಯಲ್ಲಿ ಗುರುತಿಸಲಾಗುತ್ತೆ. ಉತ್ತರ ಕರ್ನಾಟಕದ ಜನರ ತರ್ಕ ಮಾನ್ಯತೆಗಾಗಿ 1973 ನವೆಂಬರ್ 1ರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗುತ್ತೆ. ನಮ್ಮ ಕನ್ನಡ ಭಾಷೆ ಎಷ್ಟು ಶ್ರೀಮಂತವಾದದ್ದು ಅಂದ್ರೆ ಕವಿಗಳು ಕನ್ನಡವನ್ನ ಎಷ್ಟು ವರ್ಣಿಸಿದ್ದಾರೆ ನೋಡಿ. ನಮ್ಮ ಕುವೆಂಪು ಅವರು ಹೇಳ್ತಾರೆ, ಎಲ್ಲಾದರಲ್ಲಿರು ಎಂತಾದರಲ್ಲಿರು ಎಂದೆಂದಿಗೂ ನೀ ಕನ್ನಡವಾಗಿರು, ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾತಪಿ ಕರಿಯಸಿ, ಎದ್ದ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ನಮ್ಮ ಕುವೆಂಪು ಅವರು ಕನ್ನಡ ಅಧ್ಯಾಪಕರಾಗಿರ್ತಾರೆ. ಮೊದಲು ಆಂಗ್ಲ ಭಾಷೆಯಲ್ಲಿ ಕೃತಿ ಕವನಗಳನ್ನ ಬರೀತಾರೆ. ಆದರೆ ಕನ್ನಡ ಅಭಿಮಾನದಿಂದ ಅಚ್ಚ ಕನ್ನಡವನ್ನ ಬಳಸಬೇಕು ಅಂತ ಅಚ್ಚ ಕನ್ನಡದಲ್ಲೇ ಮಾತಾಡ್ತಾರೆ. ಒಂದ್ಸಾರಿ ಕುವೆಂಪು ಅವರಿಗೆ ಪಾಠ ಮಾಡ್ತಿರ್ತಾರೆ. ವಿದ್ಯಾರ್ಥಿಗಳಿಗೆಲ್ಲ ಬಹಳ ಕುತೂಹಲ, ಏನಪ್ಪಾ ಅಂದ್ರೆ ಹೇಗಾದ್ರೂ ಮಾಡಿ ನಮ್ಮ ಗುರುಗಳ ಬಾಯಲ್ಲಿ ಒಂದಾದ್ರೂ ಆಂಗ್ಲ ಪದವನ್ನ ಬಳಸಬೇಕು ಅಂತ ವಿದ್ಯಾರ್ಥಿಗಳೆಲ್ಲ ಸೇರಿ ಉಪಾಯವನ್ನ ಮಾಡ್ತಾರೆ. ಏನಂದ್ರೆ ಮಧ್ಯಾಹ್ನ ಲೈಟ್ ಆನ್ ಮಾಡಿರೋಣ, ಮೇಷ್ಟ್ರು ಊಟಕ್ಕೆ ಹೋಗಿ ಬರ್ತಾರೆ, ಅವಾಗ ವಾಪಸ್ ಬಂದು ಲೈಟ್ ಆಫ್ ಮಾಡಿ ಅಂತ ಹೇಳ್ತಾರೆ, ಅದು ಆಂಗ್ಲ ಪದ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅವರು ಉಪಾಯವನ್ನ ಮಾಡ್ತಾರೆ. ಕುವೆಂಪು ಅವರು ಮಧ್ಯಾಹ್ನದ ಉಪಹಾರವನ್ನ ಸೇವಿಸಿ ಮತ್ತೆ ತರಗತಿಗೆ ಬರ್ತಾರೆ. ಲೈಟ್ ಆನ್ ಆಗಿರೋದನ್ನ ನೋಡಿ ಹೇಳ್ತಾರೆ, ಈ ಮಠ 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 ಮಧ್ಯಾಹ್ನದಲ್ಲಿ ಟಿವಿಗೆ ಹಚ್ಚಿರುವಂತಹ ಧೀರ ಯಾರು ಅಂತ ಕೇಳ್ತಾರೆ. ಆಗ ವಿದ್ಯಾರ್ಥಿಗಳು ಯಾರು ಲೈಟ್ ಅನ್ನ ಆನ್ ಮಾಡಿದ್ರು ಅವರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ನಾವೇ ಸರ್ ಅಂತ. ಇದರಿಂದ ವಿದ್ಯಾರ್ಥಿಗಳಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಮ್ಮ ಗುರುಗಳಿಗೆ ಇಷ್ಟು ಕನ್ನಡದ ಮೇಲೆ ಅಭಿಮಾನ ಇರ್ಬೇಕಾದ್ರೆ ಇನ್ನು ನಾವು ಯಾಕೆ ನಮ್ಮ ಭಾಷೆಯನ್ನ ಉಳಿಸಬಾರ್ದು, ಬೆಳೆಸಬಾರ್ದು, ಬೇರೆ ಭಾಷೆಯನ್ನ ಕಲಿಯೋಣ, ಕನ್ನಡವನ್ನ ಹೃದಯದಲ್ಲಿಟ್ಕೊಂಡು ಪೂಜಿಸೋಣ ಅನ್ನೋ ಭಾವನೆ ಆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬಂದಿರುತ್ತೆ. ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳೆಸೋಕ್ಕಾಗಲ್ಲ, ದೀಪಗಳಿಗೆ ನೀರು ಹಾಕಿ ಬೆಳಗಿಸೋಕ್ಕಾಗಲ್ಲ. ಹಾಗೆ ನಮ್ಮ ಕನ್ನಡವನ್ನ ಯಾವುದೋ ಆಂಗ್ಲ, ತೆಲುಗು, ತಮಿಳು ಬೇರೆ ಭಾಷೆಗಳನ್ನ ಮಾತಾಡಿ ಬೆಳೆಸೋಕ್ಕಾಗಲ್ಲ. ನಮ್ಮ ಕನ್ನಡವನ್ನ ಕನ್ನಡಿಗರೆಲ್ಲರೂ ಸೇರಿ ಮಾತಾಡಬೇಕು, ಬೆಳೆಸಬೇಕು, ಉಳಿಸ್ಬೇಕು. ಬೇರೆ ಭಾಷೆಯನ್ನ ಗೌರವಿಸೋಣ. ನಮ್ಮ ಭಾಷೆಯನ್ನ ಮತ್ತು ಬೇರೆ ಭಾಷೆಯನ್ನ ಗೌರವಿಸೋದಕ್ಕಿಂತ ನಮ್ಮ ಭಾಷೆಯನ್ನು ಗೌರವಿಸಿ ಬೇರೆ ಭಾಷೆಯನ್ನು ಗೌರವಿಸೋಣ, ಬೆಳೆಸೋಣ. ಕನ್ನಡವನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಾ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು.